ಹಾಯ್, ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಸಾರಿ ಕುಚ್ಚಕೊಂಡು ನೋಡೋಣ ಬರ್ರಿ. ಅದಕ್ಕೆ ನಾನು ಮಲ್ಟಿ ಕಲರ್ ದಾರ ತೊಗೊಂಡಿದ್ದೀನಿ ಮತ್ತು ರೌಂಡ್ ಸರ್ಕಲ್ ಬೀಡ್ಸು ಮತ್ತು ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಸೂಜಿ ತೊಗೊಂಡಿದ್ದೀನಿ. ನಾನು ಈಗ ಸಿಂಪಲ್ಲಾಗಿ ಯಾವ ರೀತಿ ಹಾಕ್ಕೊಂಬಂದು ನೋಡೋಣ ಬರ್ರಿ. ಮೊದಲಿಗೆ 6 ಎಳೆ ದಾರ ತೊಗೊಂಡಿನಿ. ನಾನು 6 ಎಳೆ ದಾರ ತೊಗೊಂಡ್ಬಿಟ್ಟು ಸೂಜಿಗೆ ಸೇರಿಸ್ಬಿಟ್ಟು ಒಂದು ರಿಂಗ್ ಬೀಡ್ ತೊಗೊಂಡ್ಬಿಟ್ಟು ಅದರೊಳಗೆ ರೌಂಡ್ ಬೀಡ್ ಹಾಕಿಬಿಟ್ಟು ನಾನು ಈಗ ಸಾರಿಗೆ ಹಾಕ್ತಿದ್ದೀನಿ ನೋಡಿ. ಈ ರೀತಿ ಹಾಕ್ಕೊಬೇಕು. ಹಾಕ್ಕೊಂಡ್ಮೇಲೆ ಮತ್ತೆ ಅದೇ ರೀತಿ ಒಳಗಿಂದ ಒಂದು ಸರಿ ದಾರ ಹಾಕಿಬಿಟ್ಟು ಎಳ್ಕೊಬೇಕು. ಈ ರೀತಿ ಹಾಕ್ಕೊಂಡ್ಮೇಲೆ ಕರೆಕ್ಟಾಗಿ ನೋಡಿಬಿಟ್ಟು ಇವಾಗ ನಾನು ಲಾಕ್ ಮಾಡ್ತೀನಿ. ಒಂದು ಗಂಟು ಹಾಕ್ತೀನಿ ನೋಡಿ. ಸಿಂಪಲ್ಲಾಗಿ ಒಂದು ಗಂಟೆ ಹಾಕಿದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಅದಾಗಿದ್ಮೇಲೆ ನಾನು 120 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲಿಗೆ ಹಾಕಿದ್ನಲ್ಲ ಅದರ ಮಧ್ಯದಿಂದ ತೊಗೊಂಡ್ಬಿಟ್ಟು ಅದನ್ನ ಕುಚ್ಚು ಕಟ್ಟಬೇಕು. 120 ಎಳೆ ದಾರ ಇದೆ ನಂದು. ಕರೆಕ್ಟಾಗಿ ನೋಡ್ಕೊಂಬಿಟ್ಟು ರೇಷ್ಮೆ ದಾರದಿಂದ ಸುತ್ಕೊಬೇಕು. ಇವಾಗ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಸೂಜಿಗೆ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಫಿಟ್ಟಾಗಿ ಲಾಕ್ ಮಾಡ್ಕೊಬೇಕು. ನೀವು ಹಾಗೆ ಕೈಲಿಂತ ಜರಿ ಥ್ರೆಡ್ ತೊಗೊಂಡ್ಬಿಟ್ಟು ಸುತ್ಕೊಂಡ್ಬಿಟ್ಟು ಗಂಟು ಹಾಕಿದ್ರೂ ನಡೀತದೆ. ಅದೇ ರೀತಿ ಸೂಜಿಲಿಂದ ಹಾಕಿದ್ರೂ ನಡೀತದೆ. ನಿಮಗೆ ಯಾವ್ದು ಕಂಫರ್ಟೇಬಲ್ ಇರ್ತದೋ ಆ ರೀತಿಯಾಗಿ ಹಾಕಬೇಕು. ನೋಡಿ ಈ ರೀತಿ ಬಂತು. ಇವಾಗ ನಾನು ತೆಳಗಿಂದ ಕಟ್ ಮಾಡ್ತಿದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ ನೋಡಿ. ನಾನು ಮತ್ತೊಂದು ತೋರಿಸ್ತಿದ್ದೀನಿ. ಇದೇ ರೀತಿ ಸಿಂಪಲ್ಲಾಗಿ ಸ್ಯಾರಿಗೆ ಹಾಕ್ಕೊಬೇಕು. ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದೇ ಥರ ಕಂಟಿನ್ಯೂ ಸ್ಯಾರಿ ತುಂಬ ಹಾಕ್ಕೊಳ್ಬೇಕು. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ನಾನು ಮತ್ತೆ ಅದೇ ರೀತಿ ಹಾಕ್ಕೊತಿದ್ದೀನಿ ನೋಡಿ. ನೋಡಿ ಕರೆಕ್ಟಾಗಿ ಗಂಟನ್ನ ಫಿಟ್ಟಾಗಿ ಹಾಕ್ಕೊಬೇಕು. ಚೆನ್ನಾಗಿ ಅನಿಸುತ್ತೆ. ನೋಡಿ ಇವಾಗ ನಾನು ಮತ್ತೊಂದು ಹಾಕ್ತಿದ್ದೀನಿ. ಮೊದಲಿಗೆ ಸೂಜಿಯಲ್ಲಿ ಅವು ಬೀಡ್ಸ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಸೂಜಿಯಿಂದ ಆ ದಾರಾನ ಮತ್ತೆ ತೆಳಗೆ ಮಾಡಿಬಿಟ್ಟು ಮತ್ತೆ ಒಂದು ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಿದೆ. ಇವಾಗ ನಾನು ಮತ್ತೆ ಕುಚ್ಚು ಕಟ್ತಿದ್ದೀನಿ ನೋಡಿ. ಮಧ್ಯದಲ್ಲಿ ಸೂಜಿ ದಾರ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಇದು ಮಾಡಬೇಕು. ಒಳಗಿಂದ ತಗೊಳ್ಬೇಕು. ನೋಡಿ ನಾನು ಇವಾಗ ಕೈಲಿಂದ ಸುತ್ತಿದ್ದೀನಿ. ಇದೇ ಥರ ಹಾಕ್ಕೊಂಡು ನಡೀತದೆ. ನಾನು ಮೊದಲು ಸೂಜಿಲಿಂದ ತೋರಿಸಿದ್ದೆ. ಇವಾಗ ನಾನು ಕೈಲಿಂದ ಯಾವ ರೀತಿ ಹಾಕ್ಕೊತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು
1 ಇಂಚ್ ನೋಡಿಬಿಟ್ಟು ಕಟ್ ಮಾಡಬೇಕು. ನೋಡಿ ಈ ಥರ ಬಂತು. ಇವಾಗ ನಾನು ಕಂಟಿನ್ಯೂ ಎಲ್ಲ ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ರೀತಿ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಬೇಕು, ಚೆನ್ನಾಗಿ ಅನಿಸುತ್ತೆ.